ಕಸನ ಪ್ರತ್ಯೇಕ ಮಾಡೋದು, ಡ್ರೈ ವೇಸ್ಟೇಜು ಮತ್ತು ವೆಟ್ ವೇಸ್ಟ್ ವೈಸ್ ಮಾಡೋದು, ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು? ಕಸವನ್ನು 100 ಯೂನಿಟ್ಗಳಿಗಿಂತ ಜಾಸ್ತಿ ಇರುವಂಥ ಅಪಾರ್ಟ್ಮೆಂಟ್ಗಳು ತಮ್ಮ ಕಸವನ್ನು ತಾವೇ ನಿರ್ವಹಣೆ ಮಾಡಬೇಕು ಅನ್ನುವುದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರೂಲ್ಸಲ್ಲಿ ಇದೆ. ನಮ್ಮ ಕಲಿಕಾ ಕೇಂದ್ರದಲ್ಲಿ 10 ತರಹದ ವೆಂಡರ್ ಬೇಸ್ ಮಾಡಲ್ಸು, 5 ತರಹದ ಡೂ ಇಟ್ ಯುವರ್ ಸೆಲ್ಫ್ ಕಂಪೋಸ್ಟರ್ಸ್ ಇದೆ. ಇವಾಗ ಒಂದ್ಸರಿ ಅವ್ರು ಕಸ ಹಾಕ್ತಾರಲ್ಲ, ಎಷ್ಟು ದಿನ ಅದರಲ್ಲಿ ಸ್ಟೋರೇಜ್ ಮಾಡ್ಬೋದು ಅದ್ರ ಬಗ್ಗೆ? ಈಗ 100 ಅಪಾರ್ಟ್ಮೆಂಟ್ಗಳು ಇರುವಂಥ ಒಂದು ಯೂನಿಟಲ್ಲಿ ಯೂಶಲಿ ಅಬೌಟ್ 70ರಿಂದ 75 kg ಬರುತ್ತೆ. ಅದೇ ನಾವು ಕಣ್ಣಳತೆನಲ್ಲೇ ಕಸನ ನೋಡಿಬಿಟ್ಟು ಒಂದು ಡ್ರಮ್ಮಲ್ಲಿ ಇರೋದನ್ನು ಅದರ ತೂಕ ಮಾಡೋದಕ್ಕೆ ಹೋಗಬಾರ್ದು. ಡ್ರೈ ವೇಸ್ಟೇಜು ಮತ್ತು ವೆಟ್ ವೇಸ್ಟೇಜ್ ಬಿಟ್ಟು ಬೇರೆ ವೇಸ್ಟೇಜ್ಗಳು ಇರುತ್ತೆ. ಅಪಾರ್ಟ್ಮೆಂಟು ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಅಂತಂದರೆ 6 ತರಹದ ವೇಸ್ಟ್ಗಳು ಬರುತ್ತೆ. ಇದೆಲ್ಲವನ್ನೂ ಆ ಒಂದು ಅಪಾರ್ಟ್ಮೆಂಟು 100 kgಗಿಂತ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದರೆ ಅದನ್ನು ಅವರೇ ನಿರ್ವಹಣೆ ಮಾಡ್ತಾರೆ. ತುಂಬ ದೇಶದಾದ್ಯಂತ ಬಹಳಷ್ಟು ಅಪಾರ್ಟ್ಮೆಂಟ್ಗಳಲ್ಲಿದೆ ಈ ಕಂಪೋಸ್ಟರು. ಏರೋಬಿಕ್ ಕಂಪೋಸ್ಟಿಂಗ್, ಗಾಳಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಪದ್ಧತಿ. ಈ ಒಂದು ಕೆಲಸ ಮಾಡಲಿಕ್ಕೆ ಕೂಡ ಒಂದಿಷ್ಟು ಸರಳ ವಿಜ್ಞಾನ ಮತ್ತು ಸಾಕಷ್ಟು ಕಲೆ. ನಾವು ಸ್ವತಃ ನಮ್ಮ ಕಸವನ್ನು ನಾವು ನಿರ್ವಹಿಸಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ವಿಷಯ ಇದು. ವೀಕ್ಷಕರೇ, ಈಗ ನಾನಿರೋದು ಕಮ್ಯುನಿಟಿ ಕಂಪೋಸ್ಟಿಂಗ್ ಅಂತಂದ್ರೆ ಸಮುದಾಯದಲ್ಲಿ ಗೊಬ್ಬರ ಮಾಡುವಂತಹ ವಿಧಾನ ಇರೋದು. ಸಾಮಾನ್ಯವಾಗಿ ಸಮುದಾಯ ಅಂದ್ರೆ ಏನೇನು ಬರುತ್ತೆ? ಕಮ್ಯುನಿಟಿಯಲ್ಲಿ ಆರ್ಗನೈಸೇಷನ್ ಬರುತ್ತೆ, ಅಪಾರ್ಟ್ಮೆಂಟ್ ಬರುತ್ತೆ, ಸ್ಕೂಲ್ಸ್ಗಳು ಬರುತ್ತೆ, ಕಂಪನೀಸ್ಗಳು ಬರುತ್ತೆ. ಇವೆಲ್ಲ ಕಡೆನೂ ಕೂಡ ಬೃಹತ್ ಮಟ್ಟದ ಘನತ್ಯಾಜ್ಯಗಳಿರುತ್ತೆ. ಡ್ರೈ ವೇಸ್ಟೇಜ್ ಇರುತ್ತೆ, ವೆಟ್ ವೇಸ್ಟೇಜ್, ಇವೆರಡೇ ಗೊತ್ತು. ಆದರೆ ನನಗೆ ಇಲ್ಲಿ ಕಲಿಕಾ ಕೇಂದ್ರಕ್ಕೆ ಬಂದಮೇಲೆ ಗೊತ್ತಾಗಿದ್ದು ಎಷ್ಟೆಲ್ಲ ವೇಸ್ಟೇಜ್ಗಳು ಇರುತ್ತೆ ಅಂತ ಹೇಳ್ಕೊಂಡು 6ರಿಂದ 7 ಥರದ ವೇಸ್ಟೇಜ್ಗಳಿರುತ್ತೆ. ಅದರಲ್ಲಿ ಈ ವೇಸ್ಟೇಜ್ ಬರುತ್ತೆ, ಹಾಗೆಯೇ ಕನ್ಸ್ಟ್ರಕ್ಟ್ ಮತ್ತು ಡೆಮಾಲಿಷನ್ ವೇಸ್ಟೇಜ್ ಕೂಡ ಬರುತ್ತೆ. ಸೊ ಈಗ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನನ್ನ ರೈಟ್ ಸೈಡ್ ಏನಿದೆ ಅಲ್ಲ, ಅದು ವೆಂಡರ್ ಬೇಸ್ಡ್ ಕಂಪೋಸ್ಟಿಂಗ್ ಸೊಲ್ಯೂಷನ್ ಅಂತ ಹೇಳಿ, ಹಾಗೆ ನನ್ನ ಲೆಫ್ಟ್ ಸೈಡ್ ಏನಿದೆಯಲ್ಲ ಅದು ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳ್ಕೊಂಡು. ವೆಂಡರ್ ಬೇಸ್ಡ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಯಾರು ಇರ್ತಾರಲ್ವ, ಅಪಾರ್ಟ್ಮೆಂಟಲ್ಲಿ ಇರೋರು ಇಲ್ಲಿ ಕಲಿಕಾ ಕೇಂದ್ರಕ್ಕೆ ಬಂದು ಈ ವೆಂಡರ್ ಬೇಸ್ಡ್ ಸೊಲ್ಯೂಷನ್, ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ನಲ್ಲಿ ತುಂಬ ಯೂನಿಟ್ಸ್ಗಳಿರುತ್ತೆ, ಅವರು ಕಸವನ್ನು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಮೇನ್ ಆಗಿ ಜಾಗದ ಸಮಸ್ಯೆ, ಪಾರ್ಕಿಂಗ್ಗಳು ಸಮಸ್ಯೆ, ಅದು ಇದು ಸಮಸ್ಯೆ ಜೊತೆಗೆ ಈ ಒಂದು ಕಂಪೋಸ್ಟ್ ಏನಿರುತ್ತಲ್ಲ, ಈ ಒಂದು ಕಂಟೈನರ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋ ಸಮಸ್ಯೆ ಕೂಡ ಅವರಿಗೆ ಎದುರಾಗುತ್ತೆ. ಸೊ ಹಾಗೆ ಅಪಾರ್ಟ್ಮೆಂಟ್ನ ವಾಸಿಗಳು ಇಲ್ಲಿ ಬಂದರೆ ಅವರಿಗೆ ಈ ಒಂದು ಕಲಿಕಾ ಕೇಂದ್ರದಲ್ಲಿ ಯಾವ ರೀತಿ ಕಸವನ್ನು ಸ್ಯಾಗ್ರಿಗೇಟ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾರಂತೆ. ಸೊ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನೀವು ವಿಜುವಲ್ ನೋಡ್ತಿದ್ದೀರಲ್ಲ, ಗ್ರೀನ್ FRP. ಈ ಒಂದು ಕೆಪಾಸಿಟಿ ಏನಪ್ಪ ಅಂತ ಹೇಳಿದ್ರೆ, ಡೈಲಿ ಕೆಪಾಸಿಟಿ 50 kgನ ನೀವು ಇದರಲ್ಲಿ ಸ್ಟೋರ್ ಮಾಡ್ಬೋದು. ಇದರ ಟೋಟಲ್ ಕೆಪಾಸಿಟಿ ಬಂದು 2200 kg. ಇದಕ್ಕೆ ಏರಿಯಾ ಬೇಕಾಗಿರೋದು ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಸೊ ಅಂದರೆ ಇಷ್ಟು ದೊಡ್ಡ ಒಂದು ಕಂಟೈನರ್ನ ತಗೊಂಡು ಇದ್ರದ್ದು ಒಂದು ಕೆಪಾಸಿಟಿ ಬಂದು ಇಷ್ಟಿರುತ್ತೆ. 50 kgನ ನೀವು ಈ ಒಂದು ಗ್ರೀನ್ FRP ಡೈಜೆಸ್ಟರ್ನಲ್ಲಿ ನೀವು ಇದನ್ನು ಸ್ಟೋರ್ ಮಾಡ್ಕೋಬಹುದು. ಸೊ ಪ್ರೊಸೆಸ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ವೇಸ್ಟ್ ವಿತ್ ಬ್ರೌನ್ಸ್ ಲೈಕ್ ಡ್ರೈ ಲೀವ್ಸ್ನ ಅಥವಾ ಮೈಕ್ರೋಬೈಲ್ ಕಾಕೋಪೇಟ್, ಅದನ್ನು ಯಾವ ರೇಷಿಯೋದಲ್ಲಿ ಇದು ಮಾಡಬೇಕು ಅಂತ ಅಂದ್ಕೊಂಡು. ಸೊ ಪ್ರೊಸೆಸ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಕಮ್ಯುನಿಟಿ ಕಂಪೋಸ್ಟರ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ. ದಿಸ್ ವೆಲ್ ಡಿಸೈನ್ಡ್ ಏರೋಬಿಕ್ ಕಂಪೋಸ್ಟಿಂಗ್ ಕಂಟೈನರ್ಸ್ ಆರ್ ಐಡಿಯಲ್ ಫಾರ್ ದ ಅಪಾರ್ಟ್ಮೆಂಟ್ಸ್ಗೆ, ಆರ್ಗನೈಸೇಷನ್ಸ್ಗೆ ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿರುತ್ತೆ, ಶಾಪ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಮಾಲ್ಸ್ಗಳು ಕೂಡ ಇದರಲ್ಲಿ ಬರ್ಬೋದು. ಹಾಗೆ ಇದು ಚೂಸ್ ಅ ಮಾಡೆಲ್ ದಟ್ ಸೂಟ್ಸ್ ಟು ಯುವರ್ ವೇಸ್ಟ್ ಕ್ವಾಂಟಿಟಿ ಆ್ಯಂಡ್ ಸ್ಪೇಸ್ ರಿಕ್ವೈರ್ಮೆಂಟ್. ಇಷ್ಟೇನಿದೆ ಇವಾಗ ನೀವು ವಿಜುವಲ್ಸಲ್ಲೇ ನೋಡ್ತಾ ಇದ್ದೀರಲ್ವಾ, ಇದರಲ್ಲಿ ನಿಮ್ಮ ಒಂದು ಅಪಾರ್ಟ್ಮೆಂಟ್ಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದರ ಆಧಾರದ ಮೇಲೆ ನೀವು ಬೇಕಾದಂತಹ ಒಂದು ಕಂಟೈನರ್ನ ನೀವು ಚೂಸ್ ಮಾಡಬಹುದು. ಸೊ ಈ ಕಡೆ ನನ್ನ ಲೆಫ್ಟ್ ಸೈಡ್ ಏನು ನೋಡ್ತೀರಾ, ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳಿ. ಕೆಲವರಿಗೆ ಆ ವೆಂಡರ್ಸ್ ಜೊತೆ ಅಥವಾ ಅಲ್ಲಿ ಒಂದು ನಿಮಗೆ ಕಂಟೈನರ್ನ ತಗೊಳಕ್ಕಾಗಲ್ಲ ಅಂತ ಅಂದರೆ, ಇಲ್ಲಿ ಇವರೇ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಕಲಿಕಾ ಕೇಂದ್ರದಲ್ಲಿ, ಸ್ವಚ್ಛತಾ ಕಲಿಕಾ ಕೇಂದ್ರದಲ್ಲಿ ಹೇಳ್ಕೊಡ್ತಾರೆ. ಸ್ವಚ್ಛತಾ ಗೃಹ ಕಲಿಕಾ ಕೇಂದ್ರದಲ್ಲಿ ಹೇಳ್ಕೊಡ್ತಾರೆ. ನೀವೇನೆ ಯಾವ ರೀತಿ ಸಪ್ರೇಟ್ ಮಾಡ್ಬೋದು ಎಲ್ಲ ವೇಸ್ಟೇಜನ್ನು ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದು ನೀವು. ಸೊ ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಕ್ಕಿಂತನೂ ಕೂಡ ಇಲ್ಲಿರುವಂತಹ ಎಕ್ಸ್ಪರ್ಟ್ಗಳು ಕೂಡ ಅವ್ರ ಜೊತೆ ಮಾತಾಡ್ತೀನಿ. ಅಂದರೆ ಇಲ್ಲಿ ನೋಡ್ಕೊಳ್ಳುವಂಥ ವಾಸುಕಿ ಅಯ್ಯಂಗಾರ್ ಅವರು ಹೇಳ್ತಾರೆ ಯಾವ ರೀತಿ ಅಪಾರ್ಟ್ಮೆಂಟ್ ವೇಸ್ಟೇಜನ್ನು ಸಗ್ರಿಗೇಟ್ ಮಾಡಲಾಗುತ್ತೆ, ಹಾಗೆಯೇ ಡೂ ಇಟ್ ಯುವರ್ ಸೆಲ್ಫ್ ಅಂತ ಅಂದ್ರೇನು, ಓವರ್ ಆಲ್ ಇನ್ಫಾರ್ಮೇಷನ್ ನಾನು ಅವ್ರ ಹತ್ರನೂ ಕೂಡ ಕೇಳ್ಬಿಟ್ಟು ನಿಮಗೆ ಮಾಹಿತಿನ ನೀಡ್ತೀನಿ.
ಸರ್, ಈಗ ಅಪಾರ್ಟ್ಮೆಂಟ್ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಕಷ್ಟ. ನಿಮಗೆ ಕಸನ ಪ್ರತ್ಯೇಕ ಮಾಡೋದು, ಡ್ರೈ ವೇಸ್ಟೇಜು ಮತ್ತು ವೆಟ್ ವೇಸ್ಟ್ ಮ್ಯಾನೇಜ್ ಮಾಡೋದು, ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಸವನ್ನು 100 ಯೂನಿಟ್ಗಳಿಗಿಂತ 100 ಮನೆಗಳಿಗಿಂತ ಜಾಸ್ತಿ ಇರುವಂತಹ ಒಂದು ಸಮುದಾಯ, ಅದು ಅಪಾರ್ಟ್ಮೆಂಟ್ ಇರ್ಬೋದು, ಶಾಲಾ ಕಾಲೇಜುಗಳಿರ್ಬೋದು, ಕಾರ್ಪೊರೇಟ್ ಇರ್ಬೋದು, ಯಾರ್ಯಾರು 100 kgಗಿಂತ ಜಾಸ್ತಿ ಕಸವನ್ನು ಉತ್ಪಾದನೆ ಮಾಡ್ತಾರೆ ಪ್ರತಿದಿನ, ಅಥವಾ 100 ಯೂನಿಟ್ಗಳಿಗಿಂತ ಜಾಸ್ತಿ ಇರುವಂಥ ಅಪಾರ್ಟ್ಮೆಂಟುಗಳು ತಮ್ಮ ಕಸವನ್ನು ತಾವೇ ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರೂಲ್ಸಲ್ಲಿ ಇದೆ. ಅದರ ಪ್ರಕಾರ ಮ್ಯಾನೇಜ್ಮೆಂಟ್ ಕಮಿಟಿ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಕಮಿಟಿಯವರು ಲೈಕ್ ಮೈಂಡೆಡ್ ಪೀಪಲ್, ಅಂದರೆ ಒಂದೇ ತರಹದ ಯೋಚನೆ ಮಾಡುವಂತಹ ಜನಗಳು ಮುಂದೆ ಬಂದು ಅದರ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ನಮ್ಮ ಕಲಿಕಾ ಕೇಂದ್ರದಲ್ಲಿ 10 ತರಹದ ವೆಂಡರ್ ಬೇಸ್ ಮಾಡಲ್ಸು, 5 ತರಹದ ಡೂ ಇಟ್ ಯುವರ್ ಸೆಲ್ಫ್ ಕಂಪೋಸ್ಟರ್ಸ್ ಇದೆ. ಇಲ್ಲಿ ಮಾತ್ರನೇ ಅವರಿಗೆ ಬಂದು ಯಾವ್ಯಾವ ಕಂಪೋಸ್ಟರ್ಸ್ಗೆ ಎಷ್ಟೆಷ್ಟು ಜಾಗ ಬೇಕು, ಅದನ್ನು ಯಾರಿಗೆ ಫೋನ್ ಮಾಡಿ, ಯಾರನ್ನು ಕಾಂಟ್ಯಾಕ್ಟ್ ಮಾಡಿ ಕೊಂಡ್ಕೋಬೇಕು ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗುತ್ತೆ. ಇದು ಜಾಗದ ಅಭಾವ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲೂ ಸಾಕಷ್ಟು ಸರ್ತಿ ಅನ್ಕೋತಾರೆ. ಯಾಕಂದರೆ ಕಾರ್ ಪಾರ್ಕ್ ಮಾಡೋದಕ್ಕೆ, ಡೀಸೆಲ್ ಜನರೇಟರ್ ಇಡೋದಕ್ಕೆ, ಕಾವೇರಿ ನೀರಿನ ಸಂಪು, ಈ ಥರ ಸಾಕಷ್ಟು ಕೆಲಸಗಳಿರುತ್ತೆ. ಅದರಲ್ಲಿ ಕಸಕ್ಕೆ ಕೂಡ ಒಂದು ಜಾಗನ ಅಲೋಕೇಟ್ ಮಾಡಬೇಕು ಅಂತ ಅನ್ನೋದು ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು BBMP ಅವರ ರೂಲ್ಸು. ಸೊ ಈ ಜಾಗದಲ್ಲಿ ಯಾವ ಕಂಪೋಸ್ಟರ್ ಇಟ್ಟರೆ ನಾವು ಗೊಬ್ಬರವನ್ನು ಸರಾಗವಾಗಿ ಸುಲಭವಾಗಿ ಮಾಡಬಹುದು ಅಂತ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಇಲ್ಲಿಗೆ ಕಲಿಕಾ ಕೇಂದ್ರಕ್ಕೆ ಬರ್ತಾರೆ. ಓಕೆ ಸರ್, ಇವಾಗ ಕಂಟೈನರ್ ಅವಾಗ ಡ್ರೈ ವೇಸ್ಟೇಜ್ಗೆ, ವೆಟ್ ವೇಸ್ಟೇಜ್ಗೆ ಸಪ್ರೇಟ್ ಕೊಡ್ತೀರಾ? ಕೆಪಾಸಿಟಿ ಏನಿರುತ್ತೆ? ಅಂದರೆ ಇವಾಗ ಒಂದ್ಸರಿ ಅವ್ರು ಕಸ ಹಾಕ್ತಾರಲ್ಲ, ಎಷ್ಟು ದಿನ ಅದರಲ್ಲಿ ಸ್ಟೋರೇಜ್ ಮಾಡ್ಬೋದು, ಅದ್ರ ಬಗ್ಗೆ? ಸೊ ಕಸ ಪ್ರತಿದಿನ ಕಲೆಕ್ಟ್ ಆಗ್ತಾ ಇರುತ್ತೆ. ಅದರಲ್ಲಿ 60% ಅಷ್ಟು ಕಸ ಹಸಿ ಕಸ. ಅದು 10 ದಿನ ಕನ್ಸಿಕ್ಯೂಟಿವ್ ಡೇಸ್, 10 ದಿನ ನಾವು ಅದನ್ನು ಎಷ್ಟೆಷ್ಟು ಬರ್ತಾ ಇದೆ ಅಂತ ಅಂದ್ಬಿಟ್ಟು ಒಂದು ಬುಕ್ಕಲ್ಲಿ ಬರ್ಕೊಂಡು, ತೂಕ ಹಾಕಿಬಿಟ್ಟು ಆಮೇಲೆ ಬರ್ಕೊಂಡು ಅದರ ಒಂದು ಆ್ಯಾವ್ರೇಜ್ ತೊಗೊಂಡ್ರೆ, ಈಗ 100 ಅಪಾರ್ಟ್ಮೆಂಟ್ಗಳು ಇರುವಂಥ ಒಂದು ಯೂನಿಟಲ್ಲಿ ಯೂಶ್ವಲಿ ಅಬೌಟ್ 70ರಿಂದ 75 kg ಬರುತ್ತೆ. 70ರಿಂದ 75 kgಗೆ ಕಂಪೋಸ್ಟರ್ಸು ಎಷ್ಟು ಬೇಕಾಗುತ್ತೆ ಅಂತ ಅಂದಾಗ ಆಗ ನಾವು ಅದನ್ನು ಹೇಳ್ಬೋದು. ಅದೇ ನಾವು ಕಣ್ಣಳತೆನಲ್ಲೇ ಕಸನ ನೋಡಿಬಿಟ್ಟು ಒಂದು ಡ್ರಮ್ಮಲ್ಲಿ ಇರೋದನ್ನು ಅದರ ತೂಕ ಮಾಡೋದಕ್ಕೆ ಹೋಗಬಾರ್ದು. ಅದನ್ನು ವೇಯಿಂಗ್ ಸ್ಕೇಲ್ ಮೇಲಿಟ್ಟು ಅದನ್ನು ಎಷ್ಟಿದೆ ತೂಕ ಅಂತ ನೋಡಿಬಿಟ್ಟೇ 10 ದಿನದ ಆ್ಯಾವ್ರೇಜ್ ತೊಗೊಂಡ್ರೆ ಒಳ್ಳೆಯದು. ಓಕೆ. ಸೊ ಅಪಾರ್ಟ್ ಫ್ರಮ್ ಅದೇ ನೀವು ಅವಾಗಿಂದ ಹೇಳ್ತೀರಿ, ಡ್ರೈ ವೇಸ್ಟೇಜು ಮತ್ತು ವೆಟ್ ವೇಸ್ಟೇಜ್ ಬಿಟ್ಟು ಬೇರೆ ವೇಸ್ಟೇಜ್ಗಳು ಇರುತ್ತೆ, ಅದನ್ನು ಯಾವ ರೀತಿ? ಇಲ್ಲ, ಇದು ಒಂದು ಅಪಾರ್ಟ್ಮೆಂಟು ಅಥವಾ ಒಂದು ಇನ್ಸ್ಟಿಟ್ಯೂಷನು, ಆರ್ಗನೈಸೇಷನ್ ಅಂತಂದರೆ 6 ತರಹದ ವೇಸ್ಟ್ಗಳು ಬರುತ್ತೆ ಒಟ್ಟಾರೆ. ಮೊದಲನೇದು ಹಸಿ ಕಸ ಅಥವಾ ಫುಡ್ ವೇಸ್ಟ್ ಅಂತೀವಿ, ಕಿಚನ್ ವೇಸ್ಟ್ ಅಂತೀವಿ. ಇದು ಮಣ್ಣಿನಿಂದ ಬಂದಿದ್ದು ಮಣ್ಣಿಗೆ ವಾಪಸ್ ಹೋಗಬೇಕು. ಅದು ಒಂದು ದೊಡ್ಡ ಆಲೋಚನೆ, ಯಾಕಂದರೆ ನಮಗೆ ಇರುವುದೊಂದೇ ಭೂಮಿ. ಎರಡನೇ ಕಸ ಡ್ರೈ ವೇಸ್ಟ್ ಅಂತೀವಿ, ಪೇಪರ್, ಪ್ಲಾಸ್ಟಿಕ್, ಮೆಟಲ್, ಗ್ಲಾಸ್ ಅಂತ ಅನ್ನೋದು. ಇದು ಒಂದು 30% ಅಷ್ಟು ಕಸ ಬರುತ್ತೆ. ಮೂರನೇ ಕಸ ರಿಜೆಕ್ಟ್ ವೇಸ್ಟ್ ಅಂತೀವಿ. ಅದು ಸ್ಯಾನಿಟ್ರಿ ಪ್ಯಾಡ್ಸು, ಡೈಪರ್ಸು, ಎನಿಥಿಂಗ್ ಹ್ಯೂಮನ್ ಫ್ಲೂಯಿಡ್ಸ್ ಜೊತೆ, ಬ್ಯಾಂಡೇಜಸ್ ಇರ್ಬೋದು, ಬ್ಯಾಂಡೇಡ್ ಇರ್ಬೋದು, ಈ ಥರದನ್ನೆಲ್ಲನೂ ನಾವು ರಿಜೆಕ್ಟ್ ವೇಸ್ಟ್ ಅಂತ ಅಂತೀವಿ. ಇದು 5ರಿಂದ 10% ಇರುತ್ತೆ. ಇದರ ಮೇಲೆ ನಮ್ಮ ಮನೆಯ ಅಪಾರ್ಟ್ಮೆಂಟಲ್ಲಿ ಕೆಲವು ಮರಗಳಿದ್ದರೆ ಅಥವಾ ಗಿಡಗಳು ಹಾಕಿದರೆ ಗಾರ್ಡನ್ ವೇಸ್ಟ್ ಬರುತ್ತೆ. ಅದರ ನಂತರ ಒಂದು ಮನೆಯಲ್ಲಿ ಒಂದು ಟಾಯ್ಲೆಟೋ ಸಿಂಕೋ ಏನಾದರೂ ಅದನ್ನು ಚೇಂಜ್ ಮಾಡಿದ್ರು ಅಂತಂದರೆ ಒಂದಿಷ್ಟು ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ಡೆಬ್ರಿ ಬರುತ್ತೆ, CND ವೇಸ್ಟ್ ಅಂತ ಹೇಳ್ತೀವಿ. ಸೊ ಇದರ ಮೇಲೆ ಇನ್ನೊಂದು ತುಂಬ ಹಾನಿಕಾರಕವಾದಂಥ ಕಸ ಅಂತಂದರೆ ಈ ವೇಸ್ಟು. ಬಟ್ ಮನೆಯ ಮಟ್ಟಿಗೆ ನಾವು ಒಂದು ಸಮುದಾಯದಲ್ಲಿ ಕಲೆಕ್ಟ್ ಮಾಡಬೇಕಾದ್ರೆ 3 ಭಾಗ ಅಂತೀವಿ. ಆದರೆ ನಾವು ಈ ವೇಸ್ಟನ್ನು ಸಪ್ರೇಟಾಗಿ ಕಲೆಕ್ಟ್ ಮಾಡೋದು, CND ವೇಸ್ಟನ್ನು ಕಲೆಕ್ಟ್ ಮಾಡೋದು, ಮತ್ತು ಗಾರ್ಡನ್ ವೇಸ್ಟು, ಇದರ ಬಗ್ಗೆನೂ ನಾವೊಂದು ಗಮನ ಹರಿಸ್ಬೇಕು. ಇದೆಲ್ಲವನ್ನೂ ಆ ಒಂದು ಅಪಾರ್ಟ್ಮೆಂಟು 100 kgಗಿಂತ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ದರೆ ಅದನ್ನು ಅವರೇ ನಿರ್ವಹಣೆ ಮಾಡ್ಕೋಬೇಕು. ಓಕೆ ಸರ್, ಇವಾಗ ನಾವಿಲ್ಲಿ ಇದು ನೋಡ್ತಾ ಇದ್ದೀವಿ ಕಂಪೋಸ್ಟರ್ದು, ಇದ್ರ ಬಗ್ಗೆ ಯಾವ ರೀತಿ, ಇದ್ರ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡೋದಿದ್ರೆ? ಇದು ಒಂದು ತುಂಬ ಬಹಳ ಪ್ರಸಿದ್ಧಿಯಾದಂತಹ ಡೈಲಿ ಡಂಪ್ ಅಂತ ಕಂಪನಿ, ಅವರ ಆಗ ಕಂಪೋಸ್ಟರ್ ಅಂತ ಅಂದ್ಬಿಟ್ಟು ತುಂಬ ದೇಶದಾದ್ಯಂತ ಬಹಳಷ್ಟು ಅಪಾರ್ಟ್ಮೆಂಟ್ಗಳಲ್ಲಿದೆ ಈ ಕಂಪೋಸ್ಟರು. ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಂದರೆ, ಎಷ್ಟು ಪ್ರಮಾಣದಲ್ಲಿ ಹಸಿ ಕಸ ಇದೆ ಇದಕ್ಕೆ 15 kg ದಿನಕ್ಕೆ ಹಾಕ್ಬೋದು ಅಷ್ಟೇ. ಕೆಲವೊಂದು ಸರ್ತಿ ಈ
ವೇಸ್ಟ್ ಮ್ಯಾನೇಜ್ಮೆಂಟು ಕಸ ಗೊಬ್ಬರ ಮಾಡಲಿಕ್ಕೆ ಅಂತ ಮುಂದೆ ಹೋಗ್ತಾರೆ. ಆಮೇಲೆ ಇಲ್ಲ ಅದರಿಂದ ವಾಸನೆ ಬಂದುಬಿಡ್ತು, ಅದರಿಂದ ನೊಣಗಳು ಬಂತು, ಹುಳಗಳು ಬಂತು, ತುಂಬ ತೊಂದರೆ ಆಗೋಯ್ತು, ಏನೋ ಒಂಥರ ಬ್ರೌನ್ ಲಿಕ್ವಿಡ್ ಬಂತು, ಈ ಥರ ಕಂಪ್ಲೇಂಟ್ಗಳಿರುತ್ತೆ. ಅದು ಯಾಕಾಗುತ್ತೆ ಅಂತಂದರೆ ಆ ಒಂದು ಕಂಪನಿಯವರು ಹೇಳಿದಂತಹ ಪ್ರೊಸೀಜರ್ನ ಫಾಲೋ ಮಾಡಿರಲ್ಲ. ಪ್ರಾಸೆಸ್ ಫಾಲೋ ಮಾಡಬೇಕು. ಎಷ್ಟು ಪ್ರಮಾಣದಲ್ಲಿ ಹಸಿ ಕಸ ಇದೆ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಹೀರುವಂತಹ ಒಣ ಪದಾರ್ಥಗಳನ್ನು ಹಾಕಬೇಕು. ಒಣ ಪದಾರ್ಥ ಅಂತಂದರೆ ಒಣ ಎಲೆ ಪುಡಿ, ಕೋಕೋಪೀಟ್ ಅಂದರೆ ತೆಂಗಿನ ನಾರನ್ನು ಸಡ್ಲ ಮಾಡಿದ್ರೆ ಪುಡಿ ಉದುರುತ್ತಲ್ಲ ಅದು, ಮತ್ತು ನಮ್ಮದೇ ಹಳೆ ಗೊಬ್ಬರ ಇರ್ಬೋದು ಅಥವಾ ಕುರಿ ಗೊಬ್ಬರ, ಮೇಕೆ ಗೊಬ್ಬರ ಅಥವಾ ಹಸುವಿನ ಗೊಬ್ಬರ, ಈ ಥರದ ಗೊಬ್ಬರನ ಕೂಡ ಉಪಯೋಗಿಸ್ಕೊಂಡು ಗೊಬ್ಬರ ಮಾಡುವಂಥದ್ದು ಈ ಏರೋಬಿಕ್ ಕಂಪೋಸ್ಟಿಂಗ್, ಗಾಳಿಯನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಪದ್ಧತಿ. ಇದನ್ನು ಏನು ಅನ್ಕೋತಾರೆ ಜನ ಸಾಕಷ್ಟು ಕಡೆ, ಏನೋ ಓದು ಬರಹ ಏನೋ ಬರದೇ ಇರೋರು ಈ ಒಂದು ಕೆಲಸ ಮಾಡಲಿಕ್ಕೆ ಕೂಡ ನಾವು ಒಂದಿಷ್ಟು ಸರಳ ವಿಜ್ಞಾನ ಮತ್ತು ಸಾಕಷ್ಟು ಕಲೆ. ಗೊಬ್ಬರ ಮಾಡೋದು ಅನ್ನೋದು ಅದಕ್ಕೆ ಬೇಕಿರೋದು ಸರಳ ವಿಜ್ಞಾನ, ಅದೇ ನೀರಿನ ಅಂಶನ ಮೇಂಟೈನ್ ಮಾಡೋದು. ಆದರೆ ಕಲೆ ಯಾಕೆ ಅಂತಂದರೆ ಈ ಕಂಪೋಸ್ಟರ್ಗಳನ್ನು ಒಂದು ಅಪಾರ್ಟ್ಮೆಂಟ್ ಆಗಲಿ, ಒಂದು ಆರ್ಗನೈಸ್ ಸಂಸ್ಥೆ ಆಗಲಿ, ತಮ್ಮ ಒಂದು ಗಾರ್ಡನ್ ಸ್ಪೇಸ್ ಏನಿದೆ, ತೋಟ ಏನಿದೆ, ಅಲ್ಲೇ ಇದನ್ನು ಕೂಡ ಇಟ್ಕೊಂಡು ತಾವೇ ನಾವು ಸ್ವತಃ ನಮ್ಮ ಕಸವನ್ನು ನಾವು ನಿರ್ವಹಿಸಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತಹ ವಿಷಯ ಇದು. ಅದು ಏನಾಗುತ್ತೆ, ಮೊದಲಿಗೆ ಅವರಿಗೆ ಆತಂಕಗಳಿರುತ್ತೆ. ಆ ಆತಂಕಗಳು ಯಾವ್ಯಾವುದು, ಕೆಟ್ಟ ವಾಸನೆ ಬರುತ್ತೆ ಅನ್ನೋದಾಗಲಿ, ನೊಣ ಬರುತ್ತೆ ಅನ್ನೋದಾಗಲಿ, ಆತಂಕಗಳನ್ನು ದೂರ ಮಾಡಿ ಅವರಿಗೆ ಅದರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋ ಕೆಲಸವನ್ನು ಸ್ವಚ್ಛಾಗ್ರಹ ಕಲಿಕಾ ಕೇಂದ್ರ ಮಾಡ್ತಾಯಿದೆ.